ನಮಸ್ಕಾರ ರೀ ಎಲ್ಲರಿಗೆ. ಇವತ್ತು ಪಾರ್ಟ್ 1 ಟ್ರಿಪ್ಪಿಗೆ ಹೋಗಿದ್ದು ವೀಡಿಯೋ ಹಾಕತ್ತೀನಿ ರೀ. ಅದಾದಮೇಲೆ ಏನಾಯ್ತಲ್ರಿ, ನಾವು ಮುಂಜಾನೆ ಹೋಗ್ಬೇಕಾರೆ ಹಿಂಗೆ ರೆಡಿ ಆಗಕತ್ತಿದ್ವಿ ನೋಡ್ರಿ. ಯಾರು ಸ್ನಾನ ಮಾಡಿಲ್ಲ, ಜಸ್ಟ್ ಮುಖ ತೊಳ್ಕೊಂಡಿದ್ವಿ. ಹೆಂಗಿದ್ರು ಧರ್ಮಸ್ಥಳಕ್ಕೆ ಹೊಂಟಿವಿಲ್ಲ, ಅಲ್ಲೇ ನೇತ್ರಾವತಿ ನದಿಯಾಗ ಸ್ನಾನ ಮಾಡ್ಬೇಕಂತ ಬಿಟ್ಟಿದ್ವಿ. ಅದಾದಮೇಲೆ ಬೆಂಗಳೂರು ದಾಟಿ ಹೈವೇ ರೀಚ್ ಆದ್ಮೇಲೆ ನಮ್ಮ ಮಾಮ ಸ್ವಲ್ಪ ಗಾಡಿ ಸೈಡಿಗೆ ಹಾಕಿದ. ಏನೋ ಕುಡ್ದಿರಲಿಲ್ಲ, ಏನೋ ತಿಂದಿರಲಿಲ್ಲ, ಅದಕ್ಕೆ ಸ್ವಲ್ಪ ಸೈಡಿಗೆ ಹಾಕಿ ಸ್ವಲ್ಪ ಕೇಟಿ ಆರ್ಡ್ರ್ ಮಾಡ್ಕೊಂಡು ಕುಡಿದ್ವಿ. ಮೈಂಡ್ ಫ್ರೆಶ್ ಆಯ್ತು ರೀ. ಅದಾದ್ಮೇಲೆ ಸ್ವಲ್ಪ ವೀಡಿಯೋ ಫೋಟೋ ಎಲ್ಲ ಹಿಡ್ಕೊಂಡಿವಿ ರೀ. ಅದಾದ್ಮೇಲೆ 7:30 ಏನಾಗಿತ್ತು ನೋಡ್ರಿ. ಹಿಂಗೆ ವ್ಯೂ ಅಂತೂ ಚಲೋ ಇತ್ತು. ಮಗ ನೋಡ್ರಿ ಹೆಂಗೆ ಕ್ಯಾಮ್ರಾಗೆ ಪೋಸ್ ಕೊಡ್ತಾನಂತ. ಅದಾದ್ಮೇಲೆ ಧರ್ಮಸ್ಥಳ ಎಂಟ್ರಿ ಇಲ್ಲಿಂದ ಘಾಟ್ ಸ್ಟಾರ್ಟ್ ಆಗ್ತದೆ ನೋಡ್ರಿ. ಹೆಂಗಾದ್ ನೋಡ್ರಿ ಹೆವಿ ಅಂದರೆ ಹೆವಿ ಟ್ರಾಫಿಕ್ ಇತ್ತು ರೀ. ಯಾಕಂದ್ರೆ ನಾವು ಹೋಗಿದ್ದು ಶನಿವಾರ ಅಲ್ಲ. ಅಲ್ಲಿ ಗುಡ್ದಲ್ಲ ನೀರು ಬರತ್ತಿದ್ದು, ಅದನ್ನು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿ. ಆಮೇಲೆ ನೋಡ್ರಿ ಪಾಪ ಯಾರೋ ಬೈಕ್ ಹಾಕೊಂಡು ಬಿದ್ದಿದ್ರು. ಪಾಪ ಅವ್ರಿಗೆ ಬೈಕ್ ಸಹ ಎತ್ತಕ್ಕಾಗತ್ತಿದ್ರು. ಅದಕ್ಕೆ ನಮ್ಮ ಅಮ್ಮ ಸ್ವಲ್ಪ ಸೈಡಿಗೆ ಹಾಕಿ ಹೋಗಿ ಬೈಕ್ ಎತ್ತಿ ಕೊಟ್ಟು ಬಂದರು. ಪಾಪ ಅವ್ರಿಗೆ ಹೆವಿ ಟೆನ್ಷನ್ ಆಗಿತ್ತು, ಅಲ್ಲಿ ಗಾಡಿಗೆ ಏನಾಯ್ತು ಏನೋ ಅಂತ. ಅದ್ರ ಹೈವೇ ಅಲ್ವಾ, ಜಾಸ್ತಿ ನಿಲ್ಸೋಕ್ಕಾಗಲಿಲ್ಲ ಗಾಡಿನ. ಹಂಗೆ ಮುಂದೆ ಹೋದ್ವಿ ರೀ. ಮುಂದೆ ಹೋದಾದ್ಮೇಲೆ ಒಂದು 10:30 ಏನಾಗಿತ್ತು ನೋಡ್ರಿ. ವ್ಯೂ ಹಿಂಗಿತ್ತು, ರೋಡ್ ಎಲ್ಲ ಫುಲ್ ಖಾಲಿ ಇತ್ತು. ಅದಕ್ಕೆ ನಾವು ನಮ್ಮ ಅಮ್ಮ ಹೇಳಿದ್ವಿ, ಮಾಮ ಸ್ವಲ್ಪ ಗಾಡಿ ಸೈಡಿಗೆ ಹಾಕಿ ರೀಲ್ಸ್ ಮಾಡ್ತೀವಿ ಅಂತ. ಅಲ್ಲೆಲ್ಲಿ ಜಾಗ ಇರಲಿಲ್ಲ. ಮುಂದೆ ನೋಡು ಅಂತ ಹಂಗೆ ನೋಡೋಷ್ಟೇ ಘಾಟು ಮುಗೀತು. ಆಮೇಲೆ ಧರ್ಮಸ್ಥಳ ರೀಚು ಆದ್ವಿ. ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಕಿವಿಗೆ ಕುಂತೀವಿ ರೀ. ಒಂದು 12 ಗಂಟೆ ಏನಾಗಿತ್ತು. ಕಿವಿಗೆ ಆದ್ಮೇಲೆ 3:30 ಆಯ್ತು ನೋಡ್ರಿ. ಅಷ್ಟು ರಶ್ ಇತ್ತು. ದೇವ್ರ ದರ್ಶನ ಆಗೋಷ್ಟಲ್ಲ ನಮಗಂತೂ ಫುಲ್ ಸುಸ್ತಾಗ್ಬಿಟ್ಟಿತ್ತು ರೀ. ಎಲ್ಲ ಊಟಕ್ಕೆ ಬಂದು ಕುಂತ್ವಿ. ಊಟ ಎಲ್ಲ ಮುಗಿಸ್ಕೊಂಡ್ವಿ ದಾಸೋಗದಾಗ. ಅದಾದ್ಮೇಲೆ ಸ್ವಲ್ಪ ಹೊರಗೆ ಕುಂತ್ವಿ. ಆಮೇಲೆ ಒಂದು 4 ಗಂಟೆ ಏನಾಗಿತ್ತು ನೋಡ್ರಿ. ಹೊರಗೆ ವ್ಯೂ ಹಿಂಗಿತ್ತು ಧರ್ಮಸ್ಥಳದ. ಅದಾದ್ಮೇಲೆ ಸ್ವಲ್ಪ ಜಾಲಿ ಅನ್ಕೋತ ಫೋಟೋ ಎಲ್ಲ ತಗೊಂಡ್ವಿ. ಅಲ್ಲಿಂದ ನಮ್ಮ ನೆಕ್ಸ್ಟ್ ಜರ್ನಿ ನೋಡ್ರಿ ಸೌತಾಳ ಗಣೇಶಕ್ಕೆ ಹೋದ್ವಿ. ಅಲ್ಲಿ ಯಾರೋ ಪುಣ್ಯಾತ್ಮರು ಮಹಾಮಂಗಳಾರತಿ ಮಾಡ್ಸಾತಿದ್ರು. ಹಾಗೆ ನಾವು ಸ್ವಲ್ಪ ನೋಡಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ನಾವು ಹೋಗಿದ್ದ ಕುಕ್ಕಕ್ಕೆ. ಒಂದು 7:30 ಏನೋ ಆಗಿತ್ತು. ಅಲ್ಲಿ ನೋಡಿದ್ರೆ ದರ್ಶನ ಆಗಲ್ಲ ಇವತ್ತು. ಮತ್ತು ಕಡಿ ಕಾಲ್ ಗೀಲ್ ಮಾಡಿ ಇಂಪ್ಲೆನ್ಸ್ ಹಚ್ಚಿ ನಮ್ಮವೆಲ್ಲ ಫೈನಲಿ ಹೆಂಗೋ ದರ್ಶನ ಅಂತ ಮಾಡಿಸಿದ್ರೆ. ಸ್ವೀಟ್ ತಿನ್ಬೇಕು ಅನ್ನಿಸ್ತು. ಅದಕ್ಕೆ ಇಲ್ಲಿ ಹಲ್ವಾ ಚಲೋ ಸಿಗ್ತಾವ ಅಂತ ನಮ್ಮ ಅಮ್ಮ ಕೊಡಿಸಿದ್ರೆ. ನಮ್ಮ ಹೀರೋ ನೋಡ್ರಿ ಹೆಂಗೆ ಓಡಾಡತ್ತಾನಂತ. ನಾವು ಕುಕ್ಕೆ ಒಳಗೆ ದಾಸೋಹಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಹೆವಿ ರಶ್ ಇತ್ತು. ಸೊ ಹಂಗಾಗಿ ಇವತ್ತೇ ನಮ್ಗೆ ಊಟ ಸಿಗಂಗಿಲ್ಲ ಅಂತ ನಾವು ಮನೆ ಕಡೆ ನಡೆದ್ವಿ. ಹೊರಗೆ ಎಂಟ್ರಿ ಹೋಟೆಲ್ದು ಏನೋ ಚಲೋ ಐತ್ರಿ. ಅಲ್ಲಿ ವೆಜ್ ನಾನ್ ವೆಜ್ ಅಂತ ಮೆನ್ಷನ್ ಮಾಡಿದ್ರೆ. ಅಲ್ಲಿ ನೋಡಿದ್ರೆ ಬರೀ ವೈಟ್ ರೈಸ್ ಇತ್ತಂತ. ಏನು ತಿನ್ಬೇಕಂದ್ಬಿಟ್ಟು ಮುಂದೆಲ್ಲಾದ್ರೂ ನೋಡುವಂತ ಹಂಗೆ ಹೋದ್ವಿ ರೀ. ಯಾಕಂದ್ರೆ ಟೈಮ್ ಬೇರೆ ಓವರ್ ಆಗಿತ್ತು. 1:30 ಗಂಟೆ ಆಗಿತ್ತು ರೀ. ಪಾಪ ಅವ್ರನ್ನ ಏನು ಮಾಡಿ. ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಗ್ಯದ ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗುಮ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.